ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಪವಿತ್ರ ಗೌಡ ಪರವಾಗಿ ಸೀನಿಯರ್ ಲಾಯರ್ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನ ಆರಂಭದಲ್ಲಿ ವಿವರಿಸುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡಿದ್ರು. ಪೊಲೀಸರು ಮೊದಲು ಅಪರಿಚಿತ ಆರೋಪಿಗಳ ವಿರುದ್ಧ ಕೇಸ್ ಹಾಕಿದ್ರು. ಯಾವಾಗ ರೇಣುಕಾ ಸ್ವಾಮಿಯ ಮೃತದೇಹ ಸಿಕ್ತು ಆಗ ಅಪರಿಚಿತ ಆರೋಪಿಗಳ ವಿರುದ್ಧ ಕೇಸ್ ಹಾಕಿದ್ರು. ಮೊದಲು 4 ಮಂದಿ ಪ್ರಕರಣದಲ್ಲಿ ಬಂದು ಸರೆಂಡರ್ ಆಗಿದ್ದಾರೆ. ಯಾರು ಅಂದ್ರೆ ರಘು, ನಿಖಿಲ್ ನಾಯಕ್, ಕೇಶವಮೂರ್ತಿ ಹಾಗೆ ಕಪ್ಪೆ ಅಲಿಯಾಸ್ ಕಾರ್ತಿಕ್. ಇವರು 4 ಜನ ಆರಂಭದಲ್ಲಿ ಬಂದು ಸರೆಂಡರ್ ಆಗಿದ್ದಾರೆ. ಎಲ್ಲರೂ ಕೂಡ ಒಳಸಂಚಿನಲ್ಲಿ ಭಾಗಿಯಾಗಿರುವ ಆರೋಪ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಟಾಮಿ ಸೆಬಾಸ್ಟಿಯನ್. ಇದರ ಜೊತೆಗೆ ಪೊಲೀಸರು ಕೋರ್ಟ್ಗೆ ಏನ್ ಆಕ್ಷೇಪಣೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಆ ಆಕ್ಷೇಪಣೆಯನ್ನ ಉಲ್ಲೇಖಿಸಿ ಪವಿತ್ರ ಗೌಡ ಪರ ತಮ್ಮ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ ಟಾಮಿ ಸೆಬಾಸ್ಟಿಯನ್. ಇಲ್ಲಿ 2ನೇ ಹಂತದ ಒಳಸಂಚು ದರ್ಶನ್ ಹಾಗೆ ಪವನ್ ನಡುವೆ ಆಗಿದೆ. ಪ್ರಕರಣದ 3ನೇ ಆರೋಪಿ ಪವನ್ ಹಾಗೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಇವರು 2ನೇ ಹಂತದ ಒಳಸಂಚನ್ನ ಮಾಡಿದ್ದಾರೆ. ನನ್ನ ಕಕ್ಷಿದಾರರಾಗಿರುವಂತಹ ಪವಿತ್ರ ಗೌಡ ಅವರ ಪಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಇಲ್ಲ ಅನ್ನುವುದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನ ಅವರ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿಯನ್ ಮಾಡ್ತಿದ್ದಾರೆ. 2ನೇ ಹಂತದ ಒಳಸಂಚು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೆ ಪವನ್ ನಡುವೆಯಾಗಿದೆ. A3 ಮೃತನ ಲೊಕೇಶನ್ ನ ಕಲೆಕ್ಟ್ ಮಾಡಿ A2ಗೆ ನೀಡಿದ್ದಾನೆ. A3 ಯಾರು? ಪವನ್ ಮೃತನ ಲೊಕೇಶನ್ ಅಂದ್ರೆ ರೇಣುಕಾ ಸ್ವಾಮಿಯ ಲೊಕೇಶನ್ ನ ಕಲೆಕ್ಟ್ ಮಾಡಿ ಅವನಿರುವಂತಹ ಏರಿಯಾ ಯಾವುದು, ಎಲ್ಲಿದ್ದಾನೆ ಆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದಂತಹ A3 ಪವನ್ ಅದನ್ನ ಪ್ರಕರಣದಲ್ಲಿ A2 ಆಗಿರುವಂತಹ ದರ್ಶನ್ಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಬಳಿಕ ರಾಘವೇಂದ್ರ ಅಂಡ್ ಟೀಮ್ ಬೆಂಗಳೂರಿಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಿಗೆ ಹೋಗಿ? ನೇರವಾಗಿ ಚಿತ್ರದುರ್ಗಕ್ಕೆ ಹೋಗಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಕೆಲಸವನ್ನ ರಾಘವೇಂದ್ರ ಅಂಡ್ ಟೀಮ್ ಮಾಡಿದೆ. ದಾರಿಯಲ್ಲಿ ಆರೋಪಿಗಳು ಆತನ ಆಭರಣಗಳನ್ನ ದೋಚಿದ್ದಾರೆ ಅಂತ ಹೇಳಿ ಆಕ್ಷೇಪಣೆಯಲ್ಲಿರುವಂತಹ ಅಂಶಗಳು ಇವೆಲ್ಲವೂ ಕೂಡ ಅಂದ್ರೆ ಪೊಲೀಸರು ಪವಿತ್ರ ಗೌಡ ಜಾಮೀನು ಅರ್ಜಿಗೆ ಏನು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೋ ಆ ಆಕ್ಷೇಪಣೆಯ ಅಂಶಗಳನ್ನ ಹೈಲೈಟ್ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿಯನ್ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವಂತಹ ಒಟ್ಟು 4 ಜನ, ಈಗ 4 ಜನರ ಅರ್ಜಿ ಪೆಂಡಿಂಗ್ ಇರುವಂತದ್ದು. ಪವಿತ್ರ ಗೌಡ ಅರ್ಜಿ ಇದೆ, ಅನುಕುಮಾರ್ ಅರ್ಜಿ ಇದೆ, ಹಾಗೆ ವಿನಯ್ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವಂತಹ ಮಾಹಿತಿ ಇದೆ. ಸದ್ಯ ಪವಿತ್ರ ಗೌಡ ಅರ್ಜಿ ವಿಚಾರಣೆ ನಡೀತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಪೊಲೀಸರು ಉಲ್ಲೇಖ ಮಾಡಿರುವಂತಹ ಅಂಶಗಳು, ಆಕ್ಷೇಪಣೆಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಹೈಲೈಟ್ ಮಾಡಿ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ದಾರಿಯಲ್ಲಿ ಆರೋಪಿಗಳು ಅಂದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಘು ಅಂಡ್ ಟೀಮ್ ಕರೆಯನ್ನ ಮಾಡುತ್ತೆ. ಮೊದಲಿಗೆ ಆತನ ಚಿನ್ನಾಭರಣಗಳನ್ನ ದೋಚ್ತಾರೆ. ಅದಾದ ನಂತರ ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಪವನ್ ದರ್ಶನ್ಗೆ ಕರೆ ಮಾಡಿದ್ದಾನೆ. A3 ಪವನ್ಗೆ ರಘು ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಆ ನಂತರದಲ್ಲಿ ಪ್ರಕರಣದ 3ನೇ ಆರೋಪಿ ಪವನ್ 2ನೇ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಕರೆ ಮಾಡಿದ್ದಾನೆ. ಸ್ಟೋನಿ ಬ್ರೂಕ್ ನಲ್ಲಿದ್ದವರಿಗೆ ಕರೆ ಮಾಡಿದ್ದಾರೆ. ಅಂದ್ರೆ ಪವನ್ ಕರೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಹಾಗೆ ಆತನ ಸ್ನೇಹಿತರು ಯಾರೆಲ್ಲ ಇದ್ರು ಅವರೆಲ್ಲ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ನಲ್ಲಿದ್ರು. ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ಗೆ ಸೇರಿದಂತಹ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ರು ದರ್ಶನ್. ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ದರ್ಶನ್ಗೆ ಪ್ರಕರಣದ 3ನೇ ಆರೋಪಿ ಪವನ್ ಕಾಲ್ ಅನ್ನ ಮಾಡಿ ಈ ರೀತಿ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ ಟಾಮಿ ಸೆಬಾಸ್ಟಿಯನ್, ಪವಿತ್ರ ಗೌಡ ಪರ ವಕೀಲರು. ಸ್ಟೋನಿ ಬ್ರೂಕ್ ನಲ್ಲಿದ್ದವರಿಗೆ ಕರೆಯನ್ನ ಮಾಡಿದ್ದಾರೆ ಪವನ್, ಅಂದ್ರೆ ದರ್ಶನ್ಗೆ ಕರೆಯನ್ನ ಮಾಡಲಾಗಿದೆ. ಬಳಿಕ A4, A6 ಎಲ್ಲಾ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಂದ್ರೆ ರಘುವನ್ನ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತಹ ಟೀಮ್ ಇದೆಯಲ್ಲ ಆ ಟೀಮ್ 4ನೇ ಆರೋಪಿ ಯಾರು ಅಂದ್ರೆ ರಾಘವೇಂದ್ರ ಅಲಿಯಾಸ್ ರಘು, ಆತ ಹಾಗೆ ಪ್ರಕರಣದ 6ನೇ ಆರೋಪಿ ಎಲ್ಲರೂ ಸೇರಿ ಸಾಕ್ಷಿ ನಾಶ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡ್ತಿದ್ದಾರೆ.
ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆ ಏನಿದೆ, ಆ ಆಕ್ಷೇಪಣೆಯಲ್ಲಿರುವಂತಹ ಕೆಲವೊಂದಿಷ್ಟು ಹೈಲೈಟ್ಸ್ಗಳು ಏನಿದ್ದಾವೆ ಅದನ್ನ ಮೆನ್ಷನ್ ಮಾಡ್ತಾ ಅದಕ್ಕೆ ಕೌಂಟರ್ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಪರ ವಕೀಲರು ಸದ್ಯ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ರೈಟ್, ಮತ್ತೊಂದು ಮಹತ್ವದ ಪಾಯಿಂಟ್ ನ ಉಲ್ಲೇಖ ಮಾಡಿದ್ದಾರೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿದ್ದಾಗಿ ಹೇಳಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಏನ್ ಹಲ್ಲೆಯನ್ನ ಮಾಡಲಾಯಿತು, ಆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡೆದಿದ್ದಾಗಿ ಪೊಲೀಸರು ತಮ್ಮ ಆಕ್ಷೇಪಣೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಷ್ಟೊತ್ತು ಟಾಮಿ ಸೆಬಾಸ್ಟಿಯನ್ ಉಲ್ಲೇಖ ಮಾಡಿದಂತಹ ಎಲ್ಲ ಅಂಶಗಳು ಕೂಡ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆ, ಅವರು ಸಲ್ಲಿಕೆ ಮಾಡಿರುವಂತಹ ರಿಮ್ಯಾಂಡ್ ಅರ್ಜಿ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು. ಪವಿತ್ರ ಗೌಡ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹೊಡೆದಿದ್ದಾಗಿ ಖುದ್ದು ಪೊಲೀಸರೇ ತಮ್ಮ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರೇ ಈ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಪವಿತ್ರ ಗೌಡ ನನ್ನ ಕಕ್ಷಿದಾರರು ಆವತ್ತು ಏತ್ರಿ ದರ್ಶನ್ಗೆ ಕಾಲ್ ಮಾಡ್ತಾರಂತೆ. ದರ್ಶನ್ಗೆ ಕಾಲ್ ಮಾಡಿದಂತಹ ನಂತರದಲ್ಲಿ ಆ ಸಂದರ್ಭದಲ್ಲಿ ದರ್ಶನ್ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಲ್ಲಿರ್ತಾರೆ. ಅದಾದ ಬಳಿಕ ಇದೆಲ್ಲವೂ ಕೂಡ ನಡೆದಿದ್ದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿಲ್ಲ, ಅಲ್ಲಿ ತನಕ ಬೇಲ್ ಕೊಡಬೇಡಿ ಅಂತ ಹೇಳಿ ಸದ್ಯ ಆಕ್ಷೇಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಇಷ್ಟೊತ್ತು ಅವರು ಉಲ್ಲೇಖ ಮಾಡಿದಂತಹ ಅಷ್ಟೂ ಅಂಶಗಳು ಕೂಡ ಪೊಲೀಸರು ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು. ಪೊಲೀಸರು ಪವಿತ್ರ ಗೌಡಗೆ ಜಾಮೀನನ್ನ ಯಾಕೆ ನೀಡಬಾರ್ದು ಅಂತ ಹೇಳಿ ಏನು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರಲ್ಲ, ಆ ಆಕ್ಷೇಪಣೆಯಲ್ಲಿರುವಂತಹ ಹೈಲೈಟ್ಸ್ ನ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಟಾಮಿ ಸೆಬಾಸ್ಟಿಯನ್ ಮಾಡಿದ್ದಾರೆ. ಅಂದ್ರೆ ಅವರ ರಿಯಲ್ ಕೌಂಟರ್ ಇದೆಯಲ್ಲ, ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆಗೆ ಪ್ರತಿಯಾಗಿ ಅವರು ವಾದವನ್ನ ಮಂಡನೆ ಮಾಡ್ತಾರಲ್ಲ, ಆ ವಾದ ಇನ್ನಷ್ಟೇ ಆರಂಭ ಆಗಬೇಕು. ಸದ್ಯ ಅವರು ಮೆನ್ಷನ್ ಮಾಡ್ತಾ ಇರೋದು ಪೊಲೀಸರು ತಮ್ಮ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು. ಪೊಲೀಸರು ಆಕ್ಷೇಪಣೆಯಲ್ಲಿ ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಪ್ರಕರಣದಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇನ್ನೂ ಕೂಡ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ಚಾರ್ಜ್ ಶೀಟ್ ಫೈಲ್ ಆಗೋ ತನಕ ಬೇಲ್ ಕೊಡಬೇಡಿ ಅಂತ ಹೇಳಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಕರಣದಲ್ಲಿ ಆರೋಪಿಗಳ ಕಸ್ಟಡಿಗೆ ಪಡೆದು ವಿಚಾರಣೆಯಾಗಿದೆ. ಈಗ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಬೇಲ್ ಕೊಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರಿ. ಬಟ್ ಪ್ರಕರಣದಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಎಲ್ಲಾ ವಿಚಾರಣೆಯನ್ನ ಮಾಡಲಾಗಿದೆ. ಯಾವ ಹೇಳಿಕೆಯನ್ನ ಅವರಿಂದ ಪಡಿಬೇಕು, ಯಾವ ರೀತಿ ತನಿಖೆ ಮಾಡಬೇಕು, ಯಾವ ರೀತಿ ವಿಚಾರಣೆ ಮಾಡಬೇಕು, ಅದನ್ನ ಕಸ್ಟಡಿಗೆ ಪಡ್ಕೊಂಡು ಮಾಡುವಂತಹ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಅಗತ್ಯ ಸಂಪೂರ್ಣ ವಿಚಾರಣೆ ಆಲ್ರೆಡಿ ಆಗೋಗಿದೆ. ಯಾವ ಮಾಹಿತಿಯನ್ನ ಈಗ ಆರೋಪಿ ಸ್ಥಾನದಲ್ಲಿರುವವರಿಂದ ಪಡ್ಕೊಳ್ಬೇಕಾಗಿತ್ತೋ ಆ ಕಂಪ್ಲೀಟ್ ಎನ್ಕ್ವೈರಿ ಮುಗಿದು ಹೋಗಿದೆ. ಫೋರೆನ್ಸಿಕ್ ವರದಿಯಲ್ಲಿ ಚಪ್ಪಲಿಯಿಂದ ಹೊಡೆದಿರೋದು ಪತ್ತೆಯಾಗಿದೆ. ಪವಿತ್ರ ಗೌಡ ವಿರುದ್ಧ ಇರುವಂತಹ ಆರೋಪ ಏನು? ಚಪ್ಪಲಿಯಿಂದ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿಗೆ ಅಂತ ಹೇಳಿ. ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿರೋದು ಫೋರೆನ್ಸಿಕ್ ವರದಿಯಲ್ಲಿ ಕೂಡ ಪತ್ತೆಯಾಗಿದೆ. ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇಡೀ ಪ್ರಕರಣದಲ್ಲಿ 15 ದಿನದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಲಾಗಿದೆ. ಈ ವೇಳೆ ಪವಿತ್ರ ಗೌಡ ಜಾಮೀನಿಗಾಗಿ ಜಾಮೀನು ಅರ್ಜಿಗೆ ಮನವಿಯನ್ನ ಮಾಡಿದ್ರು. ನಮ್ಮ ಅರ್ಜಿದಾರೆ 437ರ ಅಡಿಯಲ್ಲಿ ಸಿಆರ್ಪಿಸಿ 437ರ ಅಡಿಯಲ್ಲಿ ವಿನಾಯಿತಿಯನ್ನ ಕೇಳ್ತಿದ್ದಾರೆ. ಸದ್ಯ ಸಿಆರ್ಪಿಸಿ ಸೆಕ್ಷನ್ 437ರ ಬಗ್ಗೆ ಟಾಮಿ ಸೆಬಾಸ್ಟಿಯನ್ ಉಲ್ಲೇಖ ಮಾಡ್ತಿದ್ದಾರೆ. ಆ ಸೆಕ್ಷನ್ ಏನ್ ಹೇಳುತ್ತೆ ಅಂತಂದ್ರೆ, ಮೈನರ್ ಏಜ್ ಇದ್ದಾಗ, ಅಪ್ರಾಪ್ತೆಯಾಗಿದ್ದಾಗ, ಮಹಿಳೆಯಾಗಿದ್ದಾಗ ಈ ಕಾನೂನಿನಲ್ಲಿ ವಿನಾಯಿತಿ ಇದೆ. ಅಂದ್ರೆ ಓರ್ವ ಮಹಿಳೆಗೆ ಅಥವಾ ಅಪ್ರಾಪ್ತರು ಯಾರಿದ್ದಾರೋ ಅಪ್ರಾಪ್ತರಿಗೆ ಈ ಸೆಕ್ಷನ್ನ ಅಡಿಯಲ್ಲಿ ಕೆಲವೊಂದಿಷ್ಟು ವಿನಾಯಿತಿಗಳು ಸಿಗ್ತವೆ. ಆ ಸೆಕ್ಷನ್ನ ಉಲ್ಲೇಖ ಮಾಡಿ ಸದ್ಯ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ಇಷ್ಟೊತ್ತು ಅವರು ಪೊಲೀಸರು ಸಲ್ಲಿಸಿರುವಂತಹ ಆಕ್ಷೇಪಣೆಯಲ್ಲಿ ಏನೆಲ್ಲ ವಿಚಾರಗಳಿತ್ತು ಅದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಅದಕ್ಕೆ ಕೌಂಟರ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿರೋದು, ಪ್ರಕರಣದಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲಾಗಿದೆ. ಅಗತ್ಯ ಸಂಪೂರ್ಣ ತನಿಖೆ, ಸಂಪೂರ್ಣ ವಿಚಾರಣೆ ಮುಗಿದು ಹೋಗಿದೆ.
ಫೋರೆನ್ಸಿಕ್ ವರದಿಯಲ್ಲಿ ಚಪ್ಪಲಿಯಿಂದ ಹೊಡೆದಿರೋದು ಪತ್ತೆಯಾಗಿದೆ. ಪ್ರಕರಣದಲ್ಲಿ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಈ ಪ್ರಕರಣದಲ್ಲಿ 15 ದಿನದಲ್ಲಿ ಎಲ್ಲವನ್ನೂ ತನಿಖಾಧಿಕಾರಿಗಳು ಮುಗಿಸಿದ್ದಾರೆ. ಈಗ ಪವಿತ್ರ ಗೌಡ ಜಾಮೀನಿಗಾಗಿ ಮನವಿ ಮಾಡಿದ್ದಾರೆ. ನಮ್ಮ ಅರ್ಜಿದಾರೆ ಸೆಕ್ಷನ್ 437 ಅಡಿಯಲ್ಲಿ ವಿನಾಯಿತಿಯನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸೆಬಾಸ್ಟಿಯನ್ ಅವರು ಈ ಸೆಕ್ಷನ್ ನ ಉಲ್ಲೇಖ ಮಾಡ್ತಿದ್ದಾರೆ. ಈ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ಅಪ್ರಾಪ್ತರು ಅಥವಾ ಮಹಿಳೆ ಆರೋಪಿ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಾನೂನಾತ್ಮಕ ವಿನಾಯಿತಿಯನ್ನ ಪಡೆಯುವುದಕ್ಕೆ ಅವಕಾಶ ಇದೆ. ಕೆಲ ಕಾನೂನಾತ್ಮಕ ವಿನಾಯಿತಿ ಜಾಮೀನನ್ನ ಪಡೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದಿನ ಕೋರ್ಟ್ನ ಆದೇಶಗಳನ್ನ ಕೂಡ ಟಾಮಿ ಸೆಬಾಸ್ಟಿಯನ್ ಉಲ್ಲೇಖ ಮಾಡ್ತಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನ ಉಲ್ಲೇಖಿಸಿ ಟಾಮಿ ಸೆಬಾಸ್ಟಿಯನ್ ಸದ್ಯ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಇಡೀ ಪ್ರಕರಣದಲ್ಲಿ ಮೊದಲ ಆರೋಪಿ, A1 ಆರೋಪಿ. ಆಕೆಯ ಜಾಮೀನು ಅರ್ಜಿಯ ವಿಚಾರಣೆ ಸದ್ಯ 57ನೇ CCH ಕೋರ್ಟ್ನಲ್ಲಿ ನಡೀತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಆರೋಪಿಗಳು ಈಗಾಗಲೇ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಟ ದರ್ಶನ್ ಇದುವರೆಗೂ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಪ್ರಕರಣದ ಮೊದಲ ಆರೋಪಿಯ ಅರ್ಜಿ ವಿಚಾರಣೆ ಸದ್ಯ ಆಗ್ತಾ ಇದೆ. ಪೊಲೀಸರು ಸಲ್ಲಿಸಿರುವಂತಹ ಆಕ್ಷೇಪಣೆಯಲ್ಲಿ ಇರುವಂತಹ ಅಂಶಗಳನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಟಾಮಿ ಸೆಬಾಸ್ಟಿಯನ್ ಮಾಡಿದ್ರು. ಅದಾದಂತಹ ನಂತರದಲ್ಲಿ ಈಗ ಆ ಆಕ್ಷೇಪಣೆಗೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ತಮ್ಮ ಕೌಂಟರ್ ಪಾಯಿಂಟ್ಸ್ ಗಳನ್ನ ಹಾಕುವಂತಹ ಕೆಲಸವನ್ನ, ಪ್ರತಿವಾದವನ್ನ ಮಾಡುವಂತಹ ಕೆಲಸವನ್ನ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರ, ಪ್ರಕರಣದಲ್ಲಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಲಾಗಿದೆ. ಆರಂಭದ ದಿನದಲ್ಲಿ 14 ದಿನಗಳ ಕಾಲ ಕಸ್ಟಡಿಗೆ ಪಡೆಯೋದಕ್ಕೆ ಏನು ಅವಕಾಶ ಇರುತ್ತೆ, ಆ ಸಂದರ್ಭದಲ್ಲಿ ಅಗತ್ಯಕ್ಕೆ ತಕ್ಕಷ್ಟು ಆಕೆಯನ್ನ ಕಸ್ಟಡಿಗೆ ಪಡೆದು ಎಲ್ಲಾ ರೀತಿಯ ವಿಚಾರಣೆಯನ್ನ ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ಈಗ ಜಾಮೀನಿಗೆ ಅಡ್ಡಿಯನ್ನ ಪಡಿಸ್ತಾ ಇರೋದ್ರಲ್ಲಿ ಏನರ್ಥ ಇದೆ ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ವಾದ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.